ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಮುರುಡೇಶ್ವರ ಮುಗಿಸ್ಕೊಂಡು ಹೊನ್ನಾವರಕ್ಕೆ ಬಂದಿದ್ದೀವಿ. ಅಂದರೆ ಇದು ಟ್ರಿಪ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹೊನ್ನಾವರದಲ್ಲಿ ಬೋಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಬೀಚ್ ಹತ್ರ ಹೋಗೋಣ ಅಂತ ಹೇಳಿ ಹೋದ್ವಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಟೂರಿಸ್ಟ್ಗಳು ದಾರಿನಲ್ಲಿ ಬರ್ತಾ ಇದ್ರೆ ಬಂದರು ಅಂದರೆ ಅವರೇ ಹತ್ರ ಬಂದು ಹೇಳ್ತಾರೆ, ಈ ರೀತಿ ಬೋಟಿಂಗ್ ಇದೆ ಬನ್ನಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ. ಅಲ್ಲೇ ಒಂದು ಅಮೌಂಟ್ ಕೂಡ ಫಿಕ್ಸ್ ಮಾಡಿಕೊಂಡು ನಾವು ಬಂದರೆ ಒಂದು ಬೋಟ್ ಪೂರ್ತಿ ನಮಗೋಸ್ಕರ ಅಂತಲೇ ಹೇಳಿ ಕೊಡ್ತಾರೆ. ಒಂದು ಫ್ಯಾಮಿಲಿಗೆ ಒಂದು ಬೋಟ್ ಕೊಡ್ತಾರೆ. ಅಮೌಂಟ್ ಬಂದು 1,000 ತೊಗೊಂಡ್ರು ಒಂದು ಬೋಟ್ಗೆ. 1 ಅವರ್ ಜರ್ನಿ. ನೀರೊಳಗಡೆ ಕರ್ಕೊಂಡೋಗಿ ಒಂದು ಐಲ್ಯಾಂಡ್ ಇದೆ, ಅಲ್ಲಿಗೆ ಬಿಡ್ತಾರೆ. ಅಲ್ಲಿ ನಾವು ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ಕರ್ಕೊಂಡು ಬಂದು ನಮ್ಮನ್ನು ಕರ್ಕೊಂಡೋಗಿದ್ದ ಪ್ಲೇಸ್ಗೆ ಬಿಡ್ತಾರೆ. ಒಟ್ಟು 1 ಅವರ್ ಅಂತ ಹೇಳಿದರು. ನೀರೊಳಗಡೆ ಒಂದು 1/2 ಅವರ್ ಹೋಗ್ತಾರೆ, 1/2 ಅವರ್ ನಾವು ಅಲ್ಲಿ ಆಟ ಆಡ್ಕೋತೀವಿ. ಆ ರೀತಿ ಅವರು ಫಿಕ್ಸ್ ಮಾಡಿರ್ತಾರೆ. ಸೊ ನಾವು ಕೂಡ ತುಂಬಾ ಚೆನ್ನಾಗಿತ್ತು, ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿ ಈ ರೀತಿ ಇದೆ, ಪಕ್ಷಿಧಾಮದಲ್ಲಿ ಕಾಣಿಸುತ್ತಲ್ಲ ಆ ರೀತಿ ಪಕ್ಷಿಗಳು, ಮರಗಳು ಎಲ್ಲ ಕಾಣಿಸುತ್ತೆ. ಇದು ಹೊಳೆ ಅಂತ ಅನ್ಕೋತೀನಿ, ಸಮುದ್ರ ಅಂತೂ ಅಲ್ಲ, ಹೊಳೆಗೆ ಈ ರೀತಿ ಬೋಟಿಂಗ್ಗಳನ್ನ ರೆಡಿ ಮಾಡಿ ಟೂರಿಸ್ಟ್ಗಳನ್ನ ಕರ್ಕೊಂಡು ಬಂದು ಈ ರೀತಿ ಎಂಟರ್ಟೈನ್ ಮಾಡ್ತಾರೆ. ಇಲ್ಲಿಂದ ನಾವು ಐಲ್ಯಾಂಡ್ಗೆ ಹೋಗ್ತಾ ಇರೋದು. ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಪ್ರಶಾಂತವಾಗಿದೆ. ಒಟ್ಟಿನಲ್ಲಿ ಒಂದು ಫ್ಯಾಮಿಲಿ ಒಬ್ಬರಿರಲಿ ಇರಲಿ, ಒಂದು 5-6 ಜನ ಇರಲಿ, ಆಮೇಲೆ ಜಾಸ್ತಿ ಜನ ಇದ್ದರೆ ಎಷ್ಟು ತಗೋತಾರೋ ಗೊತ್ತಿಲ್ಲ. ನಾವಿದ್ದಿದ್ದು 4 ಜನ. 4 ಜನಕ್ಕೆ ಈ ಬೋಟ್ಗೆ 1,000 ರೂಪಾಯಿ ಪೇ ಮಾಡಿದ್ವಿ. ಬೋಟ್ ಅಂತೂ ತುಂಬ ಚೆನ್ನಾಗಿತ್ತು, ವಿಶಾಲವಾಗಿತ್ತು. ಹೆಚ್ಚು ಕಡಿಮೆ ಒಂದು 10 ಜನ ಕೂರ್ಬೋದಿತ್ತು, ಅಷ್ಟು ದೊಡ್ಡದಾಗಿತ್ತು. ನಾವು ಅದ್ರ ಮೇಲೆ ಕೂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ನೋಡಿ ಅಲ್ಲಿ ಕಾಣಿಸ್ತಿದ್ದಿಲ್ಲ ದೊಡ್ಡದಾಗಿ ಬ್ರಿಡ್ಜು, ಅಲ್ಲಿ ಟ್ರೈನ್ ಹೋಗುತ್ತೆ. ಟ್ರೈನ್ಗೆ ಅಂತ ಮಾಡಿರುವಂಥ ಬ್ರಿಡ್ಜ್ ಅದು. ಹೊನ್ನಾವರದಿಂದ ಮುರುಡೇಶ್ವರಕ್ಕೆ ಹೋಗೋ ರೂಟಲ್ಲಿ ಅದು ಟ್ರೈನ್ದು ಬ್ರಿಡ್ಜ್ ಅದು. ನೋಡಿ ನಾವು ಐಲ್ಯಾಂಡ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಕರ್ಕೊಂಡು ಬಂದರು. ಸುಮಾರು ಒಂದು 20 ನಿಮಿಷ ನೀರಲ್ಲಿ ಬಂದಿದ್ದಕ್ಕೆ ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಆ ಬ್ರಿಡ್ಜು, ನೀರು ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮನ್ನು ಕರ್ಕೊಂಡು ಬಂದವರು ಅಲ್ಲೇ ವೆಯ್ಟ್ ಮಾಡ್ತಾರೆ, ನಾವು ವಾಪಸ್ ಫೋಟೋಸ್ ಎಲ್ಲ ತೊಗೊಂಡು ಬರೋ ತನಕ. ಏನು ಅರ್ಜೆನ್ಸಿ ಏನು ಮಾಡಲ್ಲ, ಬೇಗ ಬನ್ನಿ ಅಂತ ಎಲ್ಲ ಏನು ಕೂತ್ಕೊಳ್ಳೋಕೆ ಹೋಗಲ್ಲ. ಒಂದು 1/2 ಅವರ್ 3/4 ಗಂಟೆ ನಾವಲ್ಲಿ ಏನಾದರೂ ಮಾಡ್ಕೋಬೋದು ಆರಾಮ್ಸೆ. ಅವರಲ್ಲಿ ವೆಯ್ಟ್ ಮಾಡ್ತಾಯಿದ್ರು, ನಾವು ಒಳಗಡೆ ಬಂದ್ವಿ. ಒಟ್ಟಿನಲ್ಲಿ ಅದು ಐಲ್ಯಾಂಡ್ ಅಂದರೆ ಸುತ್ತ ನೀರಿದ್ದು ಮಧ್ಯ ಭೂಮಿ ಇದೆ ಅಂತ ಅಂದ್ಕೊಂಡಿದ್ವಿ, ಬಟ್ ಹಾಗಿಲ್ಲ. ಅದು ಎಡ್ಜು ಹೊಳೆ ಹೋಗ್ತಾ ಇರೋ ಹಾಗೆ ಕೊನೆಯಲ್ಲಿ ಅವರು ಆ ರೀತಿ ಒಂದು ಜಾಗದಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ, ಅದನ್ನೇ ಐಲ್ಯಾಂಡ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ನೋಡಿ ಮೇಲ್ಗಡೆ ಛತ್ರಿಗಳನ್ನ ಹಾಕ್ಬಿಟ್ಟು ಮೇಲ್ಗಡೆ ಅಲಂಕಾರ ಮಾಡಿದ್ದಾರೆ ನೋಡಿ. ಒಟ್ಟಿನಲ್ಲಿ ಫೋಟೋ ಶೂಟ್ಗೆ ಏನು ಬೇಕೋ ಎಲ್ಲನೂ ರೆಡಿ ಮಾಡಿದ್ದಾರೆ. ಒಂದೊಂದು ಕಡೆ ಹೋದರೆ ಒಂದೊಂದು ವೀಡಿಯೋಸ್ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ. ನೋಡಿ ಅವರೇ ಒಂದು ಬಾವಿ ಕೂಡ ರೆಡಿ ಮಾಡಿದ್ದಾರೆ. ನೋಡೋದಕ್ಕೆ ಬಾವಿ ಥರಾನೇ ಇದೆ, ಆದರೆ ಒಳಗಡೆ ನೀರಿಲ್ಲ. ನೆಲದ ಹತ್ರ ಒಂದು 3 ರಿಂಗ್ನ ಹಾಕಿ ಆ ರೀತಿ ಬಾವಿ ಮಾಡಿದ್ದಾರೆ. ಸೈಕಲ್ನ ನೋಡಿ ಯಾವ ರೀತಿ ರೆಡಿ ಮಾಡಿಟ್ಟಿದ್ದಾರೆ. ಹಾಗೆಯೇ ಮನೆಗಳು ಎಲ್ಲ ಕಡೆ ನಿಂತ್ಕೊಂಡು ನಾವು ಫೋಟೋಸ್ ಅಂತೂ ತೊಗೊಂಡ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಫೋಟೋಗ್ರಾಫರ್ಸ್ನ ಕರ್ಕೊಂಡು ಬಂದರೆ ವೀಡಿಯೋ ಶೂಟ್ ಮಾಡೋದಕ್ಕೆ, ಫೋಟೋಗ್ರಫಿ ಮಾಡೋದಕ್ಕೆ, ಜೊತೆಯಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಈ ಕಡೆ ಹೊನ್ನಾವರಕ್ಕೆ ಬಂದಾಗ ಬನ್ನಿ, ತುಂಬ ಚೆನ್ನಾಗಿದೆ. ನಮಗಂತೂ ಇಷ್ಟ ಆಯಿತು. ನಾವು ತುಂಬ ಸಾರಿ ಬಂದಿದ್ವಿ, ಆದರೆ ಯಾವಾಗಲೂ ಈ ಪ್ಲೇಸಿಗೆ ಬಂದಿರಲಿಲ್ಲ. ಹಾಗೆಯೇ ರೋಡಲ್ಲಿ ಹೊಟ್ಟೋಗ್ತಿದ್ವಿ, ಇಲ್ಲ ಬೀಚ್ ನೋಡ್ಕೊಂಡು ಹೋಗ್ಬಿಡ್ತಿದ್ವಿ, ಆ ರೀತಿಯೇ ಮಾಡ್ತಿದ್ದಿದ್ದು. ಇದೇ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿದ್ದು. ನಾನು ಹಾಗೂ ಬೇಡ ಅಂದೆ, ನಮ್ಮ ಮನೆಯವರಂತೂ ಫೋರ್ಸ್ ಮಾಡಿ ಕರ್ಕೊಂಡು ಬಂದರು. ಬಂದಿದ್ದಕ್ಕೂ ಲಾಸ್ ಇಲ್ಲ ಅಂತ ಅನ್ನಿಸ್ತು, ನಮ್ಮ ಅಮೌಂಟ್ಗೇನು ಲಾಸ್ ಅಂತ ಅನ್ನಿಸ್ಲಿಲ್ಲ. ಒಬ್ಬೊಬ್ರಿಗೇ ತುಂಬ ದುಡ್ಡುಗಳು ತೊಗೋತಾರೆ. ಒಂದು ಫ್ಯಾಮಿಲಿ ಪೂರ್ತಿ ಒಂದು ಬೋಟ್ ಕೊಟ್ಟಿದ್ದಾರೆ ಅನ್ನುವಾಗ ಅವರಿಗೆ ಅಷ್ಟು ಅಮೌಂಟ್ ಕೊಡಲೇಬೇಕಲ್ವಾ. ಸೊ ನಾವು ಎಲ್ಲ ಬಿಸಿಲಾಗಿದ್ದಕ್ಕೆ ಐಸ್ ಕ್ರೀಮ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿದ್ವಿ. ಪಾಪ ಅವ್ರೇನು ಫೋರ್ಸ್ ಮಾಡಲಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು. ನಾವೇ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ನೋಡಿ ಟ್ರೈನ್ ಹೋಗ್ತಿದೆ ಅಲ್ಲಿ ಬ್ರಿಡ್ಜ್ ಮೇಲೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ನಾವು ಬೋಟ್ ಒಳಗಡೆ ಕೂತ್ಕೊಂಡ ಮೇಲೆ ಟ್ರೈನ್ ಹೋಗ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ಬೋಟು ಡ್ರೈವ್ ಮಾಡ್ಕೊಂಡು ಬಂದಿದ್ರಲ್ಲ ಅವರೂ ಸ್ವಲ್ಪ ಫೋಟೋಸ್ ತೊಗೊಟ್ರು. ಪಾಪ ಅವರು ಇನ್ನೂ ಹಳ್ಳಿಯವರು ಅನಿಸುತ್ತೆ, ಅಷ್ಟೊಂದು ಗೊತ್ತಾಗಲ್ಲ, ಬಟ್ ಮೊಬೈಲ್ ಕೊಟ್ಟರೆ ತೆಗಿತಾರೆ. ಫೋಟೋಸ್ ಎಲ್ಲ ತೊಗೊಂಡು ನಾವು ರಿಟರ್ನ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಬೋಟ್ ಒಳಗಡೆಯಿಂದ ಕೈ ಹಾಕಿದ್ರು ನೀರೇನು ಸಿಗಲ್ಲ, ಸುಮ್ಮನೆ ಹಾಕಿ ತೋರಿಸ್ತಿರೋದು ಅಷ್ಟೇ. ಹೈಟ್ ಇದೆ ಬೋಟು, ಕೆಳಗಡೆ ನೀರು ಸ್ವಲ್ಪ ಕಡಿಮೆ ಇದೆ.
ಒಟ್ಟಿನಲ್ಲಿ ಮೈಂಡ್ ರಿಫ್ರೆಶ್ಮೆಂಟ್ಗೆ ಹೊರಗಡೆ ಬಂದಾಗ ಈ ರೀತಿ ಬಂದಿದ್ದು ತುಂಬಾ ಖುಷಿಯಾಯಿತು. ಎಲ್ಲ ಕಡೆ ಬರೀ ದೇವಸ್ಥಾನಗಳು, ಬೀಚು ಇದೇ ಆಗಿತ್ತು. ಬೋಟಿಂಗ್ ಹೋಗಿದ್ದಂತೂ ತುಂಬ ಖುಷಿಯಾಯಿತು. ಇದಾದಮೇಲೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಇದರಿಂದ ಮುಂದೆನೇ ಇದೆ ಅದು. ನಾವು ಅದನ್ನು ನೋಡಿರಲಿಲ್ಲ. ಸಾಮಾನ್ಯ ಅಲ್ಲಿ ಯಾರೋ ಒಬ್ಬರು ಹೇಳಿದ್ರು ಅಲ್ಲಿ ಹೋಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಏನಕ್ಕೆ ಕರೀತಾರೆ ಅಂತಂದರೆ ಆ ಮರಗಳದ್ದು ರೂಟ್ಸ್ ಎಲ್ಲ ಹೊರ್ಗಡೆ ಬಂದಿದೆ. ಅಂದರೆ ಅಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ ಫೋಟೋದಲ್ಲಿ, ರೂಟ್ಸ್ಗಳು ಹೊರ್ಗಡೆ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ರೀತಿಯಲ್ಲಿ ಎಲ್ಲ ಮರಗಳು ಇದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳಿ ಮಾಡಿ ಅದನ್ನು ಜನಗಳು ನೋಡೋದಕ್ಕೆ ಅಂತ ಈ ರೀತಿ ಮಾಡಿದ್ದಾರೆ. ಇದೇ ರೀತಿ ಸೇತುವೆ ಇದೆ ಒಳಗಡೆ, ಮರದಲ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಸುಮಾರು ಒಂದು ಹೆಚ್ಚು ಕಡಿಮೆ ನಾವು ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದ್ವಿ ಅಂತ ಅನ್ಕೋತೀನಿ. ಹತ್ರ ಏನಿಲ್ಲ. ಅದು ನಡ್ಕೊಂಡು ಮುಂದೆ ಹೋದರೆ ಮುಂದೆಗಡೆ ಸ್ವಲ್ಪ ಮಾಮೂಲಿ ಜಾಗ ಇದೆ. ಅಲ್ಲಿಂದ ಹೋದರೆ ಇನ್ನೊಂದು ಹಾರ್ಟ್ ಶೇಪಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ದು ರೆಡಿ ಮಾಡಿದ್ದಾರೆ. ಅಲ್ಲಿ ಫೋಟೋಶೂಟ್ಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗಿದ್ದಾಗ ಒಂದು 2 ಜೋಡಿ ಫೋಟೋಶೂಟ್ ಮಾಡ್ತಾಯಿದ್ರು. ಅಂದರೆ ಡ್ರೋನಲ್ಲಿ ಮೇಲ್ಗಡೆಯಿಂದ ತೆಗೆದ್ರೆ ಅದು ಹಾರ್ಟ್ ಶೇಪಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅದಕ್ಕೆ ಅಂತ ಹೇಳಿ ಫೋಟೋಶೂಟ್ ಮಾಡ್ಕೋತಾಯಿದ್ರು. ನೋಡಿ, ಇದೇ ರೀತಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ರೂಟ್ಸ್ ಎಲ್ಲ ಆಚೆ ಬಂದಿದೆ. ಫೈನಲಿ ನಮ್ಮ ಜಾನ್ವಿಗೆ ಸುಸ್ತಾಯಿತು ಅಂತ ಹೇಳಿ ಅವರಪ್ಪ ಎತ್ಕೊಂಡು ಬರ್ತಿದ್ದಾರೆ. ಹೊರಗಡೆ ಬಂದರೆ ಈ ರೀತಿ ಉಯ್ಯಾಲೆಗಳು ಕೂಡ ಹಾಕಿದ್ದಾರೆ. ಎಲ್ಲ ಮರಗಳಲ್ಲೂ ಸುಮಾರು ಒಂದು 10-12 ಉಯ್ಯಾಲೆಗಳು ಹಾಕಿದ್ದಾರೆ. ಅವರು ಅಷ್ಟೊತ್ತಿಗಾಗಲೇ ಇಬ್ಬರು ಜಗಳ ಮಾಡ್ಕೊಂಡು ಒಬ್ರು ಆ ಕಡೆ ಒಬ್ರು ಈ ಕಡೆ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಅದಾದಮೇಲೆ ನಾವು ಕೂಡ ಸ್ವಲ್ಪ ಆಟ ಆಡಿದ್ವಿ. ನಮ್ಮ ಜಾನ್ವಿ ತಳ್ತೀನಿ, ಅಪ್ಪ ಅಮ್ಮ ಕೂತ್ಕೊಳ್ಳಿ ಅಂದ್ಬಿಟ್ಟು ಕೂರಿಸಿದ್ಲು. ಇದಾದಮೇಲೆ ಅಲ್ಲೇ ಬೀಚ್ ಇದೆಯಲ್ಲ, ಹೆಸರು ಬಂದು ಈಕೋ ಬೀಚು. ತುಂಬಾ ಚೆನ್ನಾಗಿದೆ ಇಲ್ಲೂ. ಅಂದರೆ ನಾವು ಮುರುಡೇಶ್ವರದಲ್ಲಿ ಆಟ ಆಡಿದ್ದರಿಂದ ಇಲ್ಲೇನು ಆಟ ಆಡೋಕ್ಕೆ ಹೋಗಲಿಲ್ಲ. ಆಲ್ರೆಡಿ ಒಂದು 3 ಗಂಟೆ ಆಗಿಬಿಟ್ಟಿತ್ತು. ನಾವು ಮುರುಡೇಶ್ವರದಿಂದ ಹೊನ್ನಾವರಕ್ಕೆ ಬಂದು ಬೋಟಿಂಗ್ ಮುಗಿಸ್ಕೊಂಡು ಬೀಚ್ ಹತ್ರ ಬರುವಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಬೀಚ್ ಹತ್ರನೇ ಒಂದು 1/2 ಅವರ್ ಆಟ ಆಡಿದ್ವಿ. ನಾವು ಇಲ್ಲಿಂದ ಉಡುಪಿಗೆ ಹೋಗೋ ಪ್ಲ್ಯಾನಲ್ಲಿದ್ವಿ. ಸೊ ಹೊನ್ನಾವರ ಮುರುಡೇಶ್ವರದಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಸೊ ಹೊನ್ನಾವರದಿಂದ ಉಡುಪಿ ಒಂದು 120 ಕಿಲೋಮೀಟರ್ ಆಗುತ್ತೆ. ಸೊ ನಾವು 120 ಕಿಲೋಮೀಟರು ಮಧ್ಯಾಹ್ನ 3 ಗಂಟೆಯಿಂದ ಆಚೆಗೆ ಡ್ರೈವ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ರೂಮೆಲ್ಲ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಒಂದು 1/2 ಅವರ್ ಅಲ್ಲಿ ಕೂತಿದ್ದು ಮುಂದೆ ಬಂದ್ವಿ. ಇದು ನೋಡಿ, ಇದು ಮರವಂತೆ ಬೀಚು. ಮುರುಡೇಶ್ವರದಿಂದ ಉಡುಪಿಗೆ ಹೋಗೋ ದಾರಿನಲ್ಲೇ ಸಿಗುತ್ತೆ. ಬಟ್ ಇಲ್ಲಿ ಯಾರೂ ಆಟ ಆಡೋ ಹಾಗಿಲ್ಲ. ಒಂದು ತುದಿನಲ್ಲಿ ಸ್ವಲ್ಪ ನಿಂತ್ಕೊಂಡು ನೋಡ್ಬೋದು ಅಷ್ಟೇ. ಯಾಕೆಂದರೆ ಅಲೆಗಳ ರಭಸ ತುಂಬ ಜಾಸ್ತಿ ಇತ್ತು ಅಂತ ನನಗನ್ನಿಸ್ತಾ ಇತ್ತು ಅಲ್ಲೆಲ್ಲ ಬೀಚ್ಗಳಿಗಿಂತ. ಅದಕ್ಕೋಸ್ಕರ ಅನಿಸುತ್ತೆ ಇಲ್ಲಿ ಯಾರನ್ನೂ ಆಟ ಆಡೋದಕ್ಕೆ ಬಿಟ್ಟಿರಲಿಲ್ಲ. ಅಲ್ಲೇ ಪೊಲೀಸವ್ರು ಇರ್ತಾರೆ, ಅವರು ವಿಷಲ್ ಹಾಕ್ಬಿಡ್ತಾರೆ ಏನಾದರೂ ಮುಂದೆ ಹೋದರೆ. ಸೊ ಯಾರೂ ಹೋಗ್ತಾ ಇರಲಿಲ್ಲ. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಜನ ಅಲ್ಲಿ ಹೋಗ್ಬೇಕಾದ್ರೆ ನೋಡಿರ್ತಾರೆ ಅನ್ಕೋತೀನಿ. ಇದಾಗಿತ್ತು ನನ್ನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.